ಜೀವಿಗಳ ಮೂಲಭೂತ ಘಟಕ ಯಾವುದು ಅಂತ ಕೇಳಿದರೆ ನಾವೆಲ್ಲರೂ ಹೇಳ್ತೀವಿ ಜೀವಕೋಶ ಅಂತ. ಅಂದರೆ ಅ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಈಸ್ ಸೆಲ್. ಇದು ನಮ್ಮ ಎಲ್ಲರಿಗೂ ಗೊತ್ತಿರೋ ವಿಷಯ. ಅದೇ ಥರ ಈ ದ್ರವ್ಯಗಳ ಏನು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳೇನಿದಾವಲ್ಲ ಅದರ ಮೂಲಭೂತ ಘಟಕ ಬಂದುಬಿಟ್ಟೆ ಈ ಪರಮಾಣು ಮತ್ತು ಅಣುಗಳು. ಏನು ನಾವು ಸುತ್ತಮುತ್ತಲು ನಮ್ಮ ಮ್ಯಾಟರ್ಸ್ ಏನು ನೋಡ್ತೀವಲ್ಲ ಅದರ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ಸೇ ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್. ಈ ದ್ರವ್ಯ ಏನಿಂದ ಮಾಡಲ್ಪಟ್ಟಿದೆ, ಅದರೊಳಗೆ ಏನೇನಿರುತ್ತೆ ಅಂತ ಹೇಳಿ ತುಂಬ ಸೈಂಟಿಸ್ಟ್ಗಳು ತುಂಬ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದರು ಮತ್ತು ಬೇರೆ ಬೇರೆ ಕನ್ಕ್ಲೂಷನಿಗೆ ಬಂದರು. ನೆಕ್ಸ್ಟ್ ಬಂದ್ಬಿಟ್ಟು ಚಾರ್ಜ್ಡ್ ಪಾರ್ಟಿಕಲ್ಸ್ ಇನ್ ಮ್ಯಾಟರ್, ಅಂದರೆ ದ್ರವ್ಯದಲ್ಲಿರುವ ಆವೇಶಯುಕ್ತ ಕಣಗಳು. ಇದನ್ನು ಒಂದು ಆ್ಯಕ್ಟಿವಿಟಿ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಂದರೆ, ನೀವು ಯಾವಾಗಾದರೂ ಎಣ್ಣೆ ಹಚ್ಚಿದಾಗ ತಲೆ ಕೋಂಬು ಮಾಡ್ಕೊತೀರಲ್ಲ ಬಾಚಿಂಕೆಯಿಂದ, ಕೋಂಬು ಮಾಡ್ಕೊಳ್ಳಿ. ಸೈಡಲ್ಲಿ ಒಂದು ಪೇಪರ್ನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಟಿರ್ರಿ. ನೀವು ತಲೆ ಬಾಚ್ಕೊಂಡಾಗ ಸಡನ್ನಾಗಿ ಆ ಕೋಂಬನ್ನ ಆ ಚೂರು ಮಾಡಿರ್ತೀರಲ್ಲ, ಪೀಸಸ್ ಮಾಡಿರ್ತೀರಲ್ಲ ಪೇಪರು, ಅವುಗಳ ಹತ್ರ ಇಡೀರಿ. ಆವಾಗ ಏನು ಅಬ್ಸರ್ವ್ ಮಾಡ್ತೀರಾ, ಆ ಪೇಪರ್ಗಳೆಲ್ಲ ಆ ಕೋಂಬ್ಗೆ ಅಟ್ರ್ಯಾಕ್ಟ್ ಆಗ್ತವೆ. ಈ ಒಂದು ಆ್ಯಕ್ಟಿವಿಟಿಯಿಂದ ನಾವೇನು ತಿಳ್ಕೊತೀವಂದರೆ, ನಮ್ಮ ದ್ರವ್ಯದಲ್ಲಿ ಆವೇಶಯುಕ್ತ ಕಣಗಳು ಇದ್ದಾವೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಮ್ಯಾಟರ್ ಕನ್ಸಿಸ್ಟ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ. ಸೈಂಟಿಸ್ಟ್ಗಳು ಈ ಪರಮಾಣುವಿನ ರಚನೆ ಅಂದರೆ ಸ್ಟ್ರಕ್ಚರ್ ಆಫ್ ಆಟಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ವೇರಿಯಸ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾನೆ ಇದ್ದರು. ಈ ನಮ್ಮ ಡಾಲ್ಟನ್ಸ್ ಅಟಮಿಕ್ ಥಿಯರಿಯಲ್ಲಿ ನಾವು ಕೇಳಿದ್ದೀವಿ ಏನಂತ, ಪರಮಾಣುವು ಅಭೇದ್ಯ ಮತ್ತು ನಾಶಗೊಳಿಸಲಾಗದು ಅಂತ. ಅಂದರೆ ಏನು ಈ ಆಟಮ್ ಇದೆ ಅಲ್ಲ, ಅದು ಇಂಡಿವಿಸಿಬಲ್ ಆ್ಯಂಡ್ ಇಂಡಿಸ್ಟ್ರಕ್ಟಬಲ್. ಅದನ್ನು ಡಿವೈಡ್ ಮಾಡೋಕ್ಕೂ ಆಗೋದಿಲ್ಲ ಮತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡೋಕ್ಕೆ ಆಗೋದೂ ಇಲ್ಲ ಅಂತ ಹೇಳಿ ನಮ್ಮ ಡಾಲ್ಟನ್ಸ್ ಥಿಯರಿಯಲ್ಲಿ ಹೇಳಿದ್ದಾರೆ. ಆದರೆ ಬೇರೆ ಸೈಂಟಿಸ್ಟ್ಗಳು ಆಟಮಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಸ್, ಪರಮಾಣುವಿನಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಸ್ ಇದ್ದಾವೆ ಅನ್ನೋ ಒಂದು ವಿಷಯ ಈ ಡಾಲ್ಟನ್ಸ್ ಥಿಯರಿನ ಫೇಲ್ ಮಾಡಿಬಿಡ್ತು. ಅದಕ್ಕೆ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಮತ್ತೆ ಸೈಂಟಿಸ್ಟ್ಗಳು ಬೇರೆ ಬೇರೆ ಆಟೋಮಿಕ್ ಮಾಡೆಲ್ಸ್ನ ಪ್ರಪೋಸ್ ಮಾಡಿದರು. ಅಂದರೆ ಬೇರೆ ಬೇರೆ ಪರಮಾಣು ರಚನೆ ಮಾದರಿಗಳನ್ನು ಪ್ರಸ್ತಾಪಿಸಿದರು. ಅದರಲ್ಲಿ ಮೊದಲನೇ ವ್ಯಕ್ತಿನೇ ಜೆ ಥಾಮ್ಸನ್. ಫಸ್ಟ್ ಬಂದ್ಬಿಟ್ಟು ಥಾಮ್ಸನ್ ಮಾಡೆಲ್ ಆಫ್ ಆ್ಯನ್ ಆಟಮ್. ಈ ಥಾಮ್ಸನ್ ಅವರ ಪರಮಾಣು ಮಾದರಿ ಏನು ಹೇಳುತ್ತಂದರೆ, ಈ ಪರಮಾಣು ಬಂದ್ಬಿಟ್ಟು ಒಂದು ಕ್ರಿಸ್ಮಸ್ ಪುಡಿಂಗಿಗೆ ಹೋಲುತ್ತೆ ಅಂತ ಹೇಳ್ತಾರೆ. ಒಂದು ಕ್ರಿಸ್ಮಸ್ಸಿನ ಪುಡಿಂಗಿಗೆ ಹೋಲುತ್ತೆ ಮತ್ತು ವಾಟರ್ಮೆಲನ್ ಹಣ್ಣಿಗೆ ಹೋಲುತ್ತೆ ಅಂತ ಹೇಳ್ತಾರೆ. ಈ ಕ್ರಿಸ್ಮಸ್ ಪುಡಿಂಗಿಗಿಂತ ನಾನು ವಾಟರ್ಮೆಲನ್ ಹಣ್ಣಿಗೆ ಹೇಗೆ ಹೋಲುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಟರ್ಮೆಲನ್ ಹಣ್ಣನ್ನು ನೀವೆಲ್ಲ ನೋಡೇ ಇರ್ತೀರ. ಈ ವಾಟರ್ಮೆಲನ್ ಹಣ್ಣನ್ನ ಕಟ್ ಮಾಡಿದ್ಮೇಲೆ ನಮಗೆ ಅದರೊಳಗೆ ರೆಡ್ ಕಲರ್ ಪಾರ್ಟ್ ಕಾಣಿಸುತ್ತೆ ಮತ್ತು ಅದ್ರ ಮೇಲೆ ಅಲ್ಲಲ್ಲಿ ಒಳಗಡೆ ಅಲ್ಲಿ ಬ್ಲ್ಯಾಕ್ ಕಲರ್ ಸೀಡ್ಸ್ನ ನಾವು ನೋಡ್ತೀವಿ. ಈ ಥಾಮ್ಸನ್ನ ಮಾಡೆಲ್ ಏನು ಹೇಳುತ್ತೆ ಅಂದರೆ, ಆ ರೆಡ್ ಕಲರ್ ಪಾರ್ಟ್ ಏನಿದೆಯಲ್ಲ ಅದೆಲ್ಲ ಪಾಸಿಟಿವ್ ಚಾರ್ಜ್, ಅದ್ರ ಒಳಗಡೆ ಏನು ಬ್ಲ್ಯಾಕ್ ಸೀಡ್ಸ್ ಇದಾವಲ್ಲ ಅವೆಲ್ಲ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್ಸ್ ಅಂತ ಕಂಪೇರ್ ಮಾಡಿ ಹೇಳಿದ್ದಾರೆ. ಅದೇ ಥರ ಕ್ರಿಸ್ಮಸ್ ಪುಡಿಂಗ್ ಕೂಡ ಆ ಸ್ಪಿಯರ್ ಏನಿದೆ ಅಲ್ಲ ಅದನ್ನು ಪಾಸಿಟಿವ್ ಚಾರ್ಜ್ಗೆ ಹೋಲಿಕೆ ಮಾಡಿದ್ದಾರೆ ಮತ್ತು ಅದರೊಳಗೆ ಏನು ಡ್ರೈ ಫ್ರೂಟ್ಸ್ ಕಾಣಿಸುತ್ತಲ್ಲ ಅದನ್ನು ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್ಗೆ ಕಂಪೇರ್ ಮಾಡಿದ್ದಾರೆ. ನೆಕ್ಸ್ಟು ಥಾಮ್ಸನ್ ಅವರ ಪಾಸ್ಟುಲೇಟ್ಸ್, ಅಂದರೆ ಥಾಮ್ಸನ್ ಅವರು ಏನನ್ನು ಪ್ರತಿಪಾದಿಸಿದರು ಅಂತ. ಅದರಲ್ಲಿ ಫಸ್ಟ್ ಒಂದು ಪರಮಾಣುವು ಧನಾತ್ಮಕ ಅಂಶವಿರುವ ಗೋಳವನ್ನು ಒಳಗೊಂಡಿದೆ ಮತ್ತು ಅದರಲ್ಲಿ ಎಲೆಕ್ಟ್ರಾನ್ಗಳು ಹುದುಗಿರುತ್ತವೆ ಅಂತ. ಅಂದರೆ ಒಂದು ಆಟಮ್, ಒಂದು ಪರಮಾಣು ಏನಿರುತ್ತಲ್ಲ ಅದರ ಒಳಗೆ ಒಂದು ಪಾಸಿಟಿವ್ ಚಾರ್ಜ್ ಇರೋ ಒಂದು ಗೋಳ ಇರುತ್ತೆ, ಒಂದು ಸ್ಪಿಯರ್ ಇರುತ್ತೆ. ಅದರ ಒಳಗೆ ಎಲೆಕ್ಟ್ರಾನ್ಗಳು ಹುದುಗಿರುತ್ತವೆ. ಅಂದರೆ ನೆಗೆಟಿವ್ ಚಾರ್ಜ್ ಇರೋ ಎಲೆಕ್ಟ್ರಾನ್ಸ್ಗಳು ಅದರೊಳಗೆ ಫಿಕ್ಸ್ ಆಗಿರ್ತವೆ ಅಂತ ಅದರ ಅರ್ಥ. ಸೆಕೆಂಡ್ ಪಾಸ್ಟ್ಯುಲೇಟ್ ಏನಂದರೆ, ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸಮ ಪರಿಮಾಣದಲ್ಲಿರುತ್ತವೆ. ಆದ್ದರಿಂದ ಒಂದು ಪರಮಾಣು ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿದೆ ಅಂತ. ದ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜಸ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಸೊ ದ ಆಟಮ್ ಆಸ್ ಅ ಹೋಲ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಇದರ ಅರ್ಥ ಏನಂದರೆ, ಒಂದು ಪರಮಾಣುವಿನಲ್ಲಿ, ಒಂದು ಆಟಮ್ನಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಚಾರ್ಜ್ ಇರುತ್ತೆ ಅಂತ ನಮಗೆ ಗೊತ್ತು.
ಅಂದರೆ ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಇರ್ತವೆ ಅಂತ ನಮಗೆ ಗೊತ್ತು. ಅವೆರಡು ಆವೇಶಗಳು ಸಮ ಪರಿಮಾಣದಲ್ಲಿರುತ್ತವೆ. ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಚಾರ್ಜ್ ಎರಡು ಈಕ್ವಲ್ ಮ್ಯಾಗ್ನಿಟ್ಯೂಡಲ್ಲಿ ಇರ್ತವೆ. ಅದಕ್ಕಾಗಿ ಈ ಆಟಮ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಪಾಸಿಟಿವ್ ಆಗಿಯೂ ಇರೋದಿಲ್ಲ, ಕಂಪ್ಲೀಟ್ಲಿ ನೆಗೆಟಿವ್ ಆಗಿಯೂ ಇರೋದಿಲ್ಲ, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುತ್ತೆ. ಅಂದರೆ ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿರುತ್ತದೆ. ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಉಳಿದಿರೋ ಪಾರ್ಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಬಾಯ್.